ಈ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ. ಮೋದಿಯವರು ರಾಜ್ಯಕ್ಕೆ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಮಾಡಿದ್ರು. 15 ಹಣಕಾಸು ಯೋಜನೆ ಅಡಿಯಲ್ಲಿ ಅನ್ಯಾಯ ಮಾಡಿದ್ರು. 200 ಸುಮಾರು 14 ತಾಲೂಕುಗಳು ಬರ ಅಂತೇಳಿ ಘೋಷಣೆ ಮಾಡಿ 7 ತಿಂಗಳಾಗಿದೆ, ಇನ್ನೂ ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ. ಮೋದಿಯವರು ಕರ್ನಾಟಕದ ಮೇಲೆ ಪ್ರಹಾರ ಮಾಡಿದ್ದಾರೆ. ಅವರು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ನೋಡಿ, ಅವರಿಗೆ ಅವರ ಪಕ್ಷದವರೇ ತಿರಸ್ಕಾರ ಮಾಡಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೆ ಕೂಬಾ ಹಟಾವ್ ಅಂತೇಳಿ. ಕಾಂಗ್ರೆಸ್ನವ್ರು ಹೇಳಿದಾರ? ಮತ್ತೆ ಈಗ ಅವ್ರದ್ದು ಕತೆ ಮುಗ್ದೋಗಿದೆ. ಇದವರ ಕೊನೆ ಚುನಾವಣೆ. ಮೊನ್ನೆ ಅವರಿಗೆ ಯಾವ ಪಕ್ಷದವರು ಟಿಕೆಟು ಕೊಡೋದಿಲ್ಲ, ಏನಿಲ್ಲ, ಕೇರ್ ಆಫ್ ರೋಡ್ ಆಗ್ಬೇಕಾಗತ್ತೆ ಅಷ್ಟೇ. ನೋಡಿ, ಎಲ್ಲ ನಾಟಕ ಮಾಡ್ತಾರೆ. ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನುಸರಿಸ್ತಾರೆ, ಸಂವಿಧಾನದ ವಿರೋಧಿ ಧೋರಣೆ ಅನುಸರಿಸ್ತಾರೆ. ಆ ಎಲ್ಲ ಶಕ್ತಿಗಳಿಗೆ ಅವರು ತಾಕತ್ತು ಕೊಡ್ತಾರೆ. ಇಲ್ಲಿ ಜನರ ಎದುರುಗಡೆ ಬಂದು ನಾಟಕ ಮಾಡ್ತಾರೆ ಅಷ್ಟೇ. ಈ ಭಾರತೀಯ ಜನತಾ ಪಕ್ಷದವರಿಗೆ ಸಂವಿಧಾನದ ಬಗ್ಗೆ, ಮಹಿಳೆಯರ ಬಗ್ಗೆ, ಇವತ್ತು ಯಾವ್ರ ಬಗ್ಗೆನೂ ಅವರಿಗೆ ಗೌರವ ಇಲ್ಲ. ಇವತ್ತು ಸಂಜಯ್ ಪಾಟೀಲ್ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವಹೇಳನಕಾರಿ ಹೇಳಿಕೆಯನ್ನು ಹಿಂದೆನೂ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೇನೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ಅದಕ್ಕೆ ಹೇಳಿದೆ ನಾನು, ಸರ್ಕಾರ ಇದನ್ನು ಗಂಭೀರತೆಯಿಂದ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಮಹಿಳೆಯರು ಅವರ ಹೇಳಿಕೆ ನೋಡಿಕೊಂಡು ಬಿಜೆಪಿಗೆ ಒಂದೇ ಒಂದು ಮತ ಕೊಟ್ರೆ ಅದು ನಾರಿ ಶಕ್ತಿಗೆ ಅವಮಾನ ಮಾಡಿದ್ದಂಗೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನೋಡಿ, ಗೋವಿಂದ ಕಾರಜೋಳ ಅವರು ಸೋತಿ ಸುಣ್ಣಗಾಗಿದ್ದಾರೆ. ಈಗ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಸೋಲಿನ ಭೀತಿಯಿಂದ ಹತಾಶ ಮನೋಭಾವನೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ಅವರ ಹೇಳಿಕೆ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನೋಡಿ, ಅವರಿಗೆ ಗಾಂಧಿ ಪರಿವಾರದ ಬಗ್ಗೆ ಇವತ್ತು ಹಗುರವಾಗಿ ಮಾತಾಡುವಂಥದ್ದೇ ಒಂದು ರೂಢಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅವರಿಂದ ಅವರಿಗೆ ಭಯ ಇದೆ. ಗಾಂಧಿ ಪರಿವಾರನೇ ಇವತ್ತು ಅವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಅದನ್ನು ತಡೆಯುವಂಥ ಶಕ್ತಿ ಬರೀ ಗಾಂಧಿ ಪರಿವಾರಗಿದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.